ಶಾಸಕ ಇಕ್ಬಾಲ್ ಹುಸೇನ್ಗೆ ಮಾತಿನ ಚಟ ಇದೆ. ಯಾರು ಅವನ ಮಾತನ್ನ ನಂಬೋದಕ್ಕೆ ಹೋಗಬೇಡಿ, ಗಂಭೀರವಾಗಿ ಪರಿಗಣಿಸಬೇಡಿ. ನಮ್ಮ ಪಕ್ಷಕ್ಕೊಂದು ಹೈಕಮಾಂಡ್ ಇದೆ. ಡಿಕೆ ಸಿಎಂ ಆಗಲಿ ಎಂದಿದ್ದ ಇಕ್ಬಾಲ್ಗೆ ಸೊಪ್ಪಾಕದ ಡಿಕೆ. ಮೊದಲು ಅವನ ಮೇಲೆ ಕ್ರಮ ತೆಗೆದುಕೊಳ್ಳಬೇಕು ಎಂದ ಉಪಮುಖ್ಯಮಂತ್ರಿ. ಇಕ್ಬಾಲ್ ಹುಸೇನ್ ರಾಮನಗರದ ಶಾಸಕರು ಡಿಕೆ ಪರ ಮಾತನಾಡ್ತಾರೆ ಪದೇ ಪದೇ. ಅವರೇ ಸಿಎಂ ಆಗಬೇಕು, ಜನವರಿಯಲ್ಲಿ ಕ್ರಾಂತಿ ಆಗುತ್ತೆ ಅಂತ ಹೇಳ್ಕೊಂಡಿದ್ರು. ಇಕ್ಬಾಲಿಗೆ ಮಾತಿನ ಚಟ ಇದೆ ಅಂತ ಉಪಮುಖ್ಯಮಂತ್ರಿ ಹೇಳ್ತಿದ್ದಾರೆ. ಗಂಭೀರವಾಗಿ ಪರಿಗಣಿಸ್ಕೋಬೇಡಿ ಅವ್ರ ಮಾತನ್ನ. ನಮ್ಮ ಪಕ್ಷ, ಆ ಪಕ್ಷಕ್ಕೊಂದು ಹೈಕಮಾಂಡ್ ಇದೆ. ಡಿಕೆ ಸಿಎಂ ಆಗಲಿ ಎಂದಿದ್ದ ಇಕ್ಬಾಲ್ಗೆ ಡಿಕೆ ಸೊಪ್ಪು ಹಾಕಲಿಲ್ಲ. ಮೊದಲು ಅವನ ಮೇಲೆ ಕ್ರಮ ತೆಗೆದುಕೊಳ್ಳಬೇಕು ಎಂದ ಡಿಕೆ. ಪಕ್ಷಕ್ಕೆ ಮುಜುಗರ ತರುವ ಯಾರೇ ಆಗಿರಲಿ ನಾನು ಸಹಿಸುವುದಿಲ್ಲ. ಮಾತಿನ ಚಟ ಇರುವವರ ಬಗ್ಗೆ ತಲೆ ಕೆಡಿಸಿಕೊಳ್ಳಬೇಡಿ. ಸಿಎಂ ಬದಲಾವಣೆ ಸದ್ಯಕ್ಕಿಲ್ಲ ಎಂದ ಡಿಕೆ ಶಿವಕುಮಾರ್. ಶಾಸಕ ಇಕ್ಬಾಲ್ ಹುಸೇನ್ಗೆ ಮಾತಿನ ಚಟ ಇದೆ. ಹಾಗಾಗಿ ಡಿಕೆ ಶಿವಕುಮಾರ್ ಪರ ಆಗಾಗ ಮಾತನಾಡ್ತಾ ಇದ್ದಿದ್ದು ಯಾರು? ಇದೇ ಇಕ್ಬಾಲ್ ಹುಸೇನ್. ಬಕೆಟ್ ಹಿಡಿದಿದ್ರು ಕೂಡ ಅಷ್ಟಕ್ಕಷ್ಟೇ ಆಗ್ತಿತ್ತು. ಆದರೆ ಹಿಡಿದಿದ್ದು ಸಿಂಟೆಕ್ಸ್ ಟ್ಯಾಂಕ್. ಡಿಕೆ ಪರ ಏನು ಮಾತನಾಡೋದು? ಡಿಕೆನೇ ಸಿಎಂ ಆಗಬೇಕು. ಏನು ಹೈಕಮಾಂಡ್ ನಾಯಕರ? ಏಕಶ್ಚಿತ್ ಒಬ್ಬ MLA. ಆಫ್ಟರ್ ಆಲ್ ಒಂದು MLA. ಏನು ಮಾತನಾಡೋದವರು? ಡಿಕೆ ಶಿವಕುಮಾರ್ ಸಿಎಂ ಆಗಲಿ. ನೀವು ಆಸೆಗಳನ್ನು ವ್ಯಕ್ತಪಡಿಸಿ, ಅದು ಅಪರಾಧ ಅಲ್ಲ. ನೀವು ಸಾಧಾರಣ ಮನುಷ್ಯನ ಪ್ಲಾಟ್ಫಾರ್ಮ್ ಅಲ್ಲಿ ನಿಂತ್ಕೊಂಡು ಹೇಳಬೇಕು. ನೀವು MLA, ವಿಧಾನಸಭೆಯನ್ನ ಪ್ರತಿನಿಧಿಸುವ ಒಬ್ಬ ವಿಧಾನಸಭಾ ಸದಸ್ಯ, ನೀವು ಮಾತನಾಡಕೂಡದು. ಡಿಕೆ ಶಿವಕುಮಾರ್ ಕಾಂಗ್ರೆಸ್ಸಿನಲ್ಲಿರುವವರು, ಜೊತೆಗೆ ರಾಜ್ಯದ ಉಪಮುಖ್ಯಮಂತ್ರಿ. ಇಕ್ಬಾಲ್ ಹುಸೇನ್ ಕಾಂಗ್ರೆಸ್ಸಿನಲ್ಲಿರುವವರು ಮತ್ತೆ MLA. ನೀವು ನಿಮ್ಮ ಪಕ್ಷಕ್ಕೆ ಮುಜುಗರ ಆಗಬಹುದಾದ ಮತ್ತು ನಿಮ್ಮ ಪಕ್ಷದ ಜಂಘಾಬಲ ನಡುಗಬಲ್ಲ ವಿಚಾರವನ್ನು ಪ್ರಸ್ತುತಪಡಿಸುತ್ತೀರಿ ಎನ್ನುವುದಾದ್ರೆ ನಿಮಗೆ ಜವಾಬ್ದಾರಿ ಇಲ್ಲ ಅಂತ ಅರ್ಥ. ಬೇಜವಾಬ್ದಾರಿತನದ ಹೇಳಿಕೆ ಅಂತ ಕೇಳಿದ್ದೀರೇನು? ಮಾಧ್ಯಮದ ಪರಿಭಾಷೆ ಬೇಜವಾಬ್ದಾರಿತನದ ಹೇಳಿಕೆ ಅದು. ನಿಮ್ಮ ಮನೆಯ ಯಜಮಾನನ ವಿರುದ್ಧ ಗೊಂದಲಮಯವಾದ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಕೊಡುವುದಾದ್ರೆ ಅದನ್ನು ಕೇಳಿಸ್ಕೊಂಡು ಸಹಿಸಿಕೊಳ್ಳೋದಿಲ್ಲ ನಿಮ್ಮ ಪಕ್ಷದಲ್ಲಿ. ನಿಮಗೆ ಈ ಹಿಂದೆಯೂ ಕೂಡ ಒಂದೆರಡು ಬಾರಿ ಶೋಕಾಸ್ ನೋಟಿಸ್ ಜಾರಿಯಾಗಿತ್ತು. ಇದೇ ಕಾರಣಕ್ಕೋಸ್ಕರ ಬೇಲಿ ಹಾಕಲಾಗಿತ್ತು, ಕಾಂಪೌಂಡ್ ಹಾಕಲಾಗಿತ್ತು. ಆದರೂ ಕೂಡ ಆ ಬೇಲಿಯನ್ನು ಹಾರಿ ಕೋಣ ಹೊರಗೋಗಿತ್ತು ಅಂದಂಗಾಯಿತು. ನಿಮ್ಮ ನಾಲಿಗೆಗೊಂದು ಲಗಾಮ್ ಹಾಕಲಾಗಿತ್ತು ಶೋಕಾಸ್ ನೋಟಿಸ್ ಕೊಡೋದ್ರ ಮುಖಾಂತರವಾಗಿ. ಮತ್ತೆ ನೀವು ನಿಯಮ ಉಲ್ಲಂಘನೆ ಮಾಡ್ತಿದ್ದೀರಿ ಅನ್ನುವುದಾದರೆ ಡಿಕೆ ಶಿವಕುಮಾರ್ ಹೇಳಿದ್ದು ಸರಿ ಇದೆ. ಅವನಿಗೆ ಮಾತಿನ ಚಟ, ಅವನ ಮಾತನ್ನು ನಂಬೋದಕ್ಕೆ ಹೋಗಬೇಡಿ, ಸೀರಿಯಸ್ ಆಗಿ ತೆಗೆದುಕೊಳ್ಳಬೇಡಿ ಅಂತ ಹೇಳಿ ಡಿಕೆ ಶಿವಕುಮಾರ್ ಇಕ್ಬಾಲ್ ಹುಸೇನ್ ನಾಲಿಗೆಗೆ ಬೀಗ ಹಾಕೋ ಪ್ರಯತ್ನ ಮಾಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.